ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಸೊಸೈಟಿ ಅಕ್ಕಿಯಲ್ಲಿ ನಾನು ಅಪ್ಪಮ್ ಮಾಡಿದ್ದೀನಿ. ಈ ಅಪ್ಪಮ್ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಗೊತ್ತು. ಇದು ಅಪ್ಪಮ್ ತುಂಬ ಸ್ಪೆಷಲ್. ಇದು ದೋಸೆಗಿಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಾಡೋದು ಈಸಿ. ಈ ಅಪ್ಪಮ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಈ ಅಪ್ಪಮ್ ತುಂಬ ಸ್ಪೆಷಲ್, ಡೈಲಿ ಮಾಡಲ್ಲ. ಇದು ತುಂಬ ಹುಳಿ ಬರಬೇಕು ಹಿಟ್ಟು, ಅದರಿಂದ 12 ಅವರ್ ಹುಳಿ ಬರಬೇಕು. ಅಂದರೆ ಭಾನುವಾರದೊತ್ತೆ ಇದನ್ನು ಮಾಡೋಕ್ಕಾಗೋದು ನನ್ನಿಂದ. ಬೇರೆ ದಿವಸದಲ್ಲಿ ಅಷ್ಟೊಂದು ಈಸಿಯಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಭಾನುವಾರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ ಹಾಲು ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ವಡಗರಿ ಮತ್ತು ಟೊಮೆಟೊ ಚಟ್ನಿ, ಆನಿಯನ್ ಚಟ್ನಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಅಪ್ಪಮ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ ಮೊದಲು ನಾನು 1.5 ಗ್ಲಾಸು ಕುಸಲಕ್ಕಿ, ಅಂದರೆ ಸೇಲಂ ಅಕ್ಕಿ ತೊಗೊಂಡಿದ್ದೀನಿ, ಇಡ್ಲಿ ಅಕ್ಕಿ. ಅದೇ 1.5 ಗ್ಲಾಸಲ್ಲಿ ನಾನು ಸೊಸೈಟಿ ಅಕ್ಕಿನೂ ತೊಗೊಂಡಿದ್ದೀನಿ. ಈಗ ಸೇಲಂ ಅಕ್ಕಿ ಇದು ಸೊಸೈಟಿ ಅಕ್ಕಿ. ನಿಮ್ಗೆ ಸೊಸೈಟಿ ಅಕ್ಕಿ ಇಲ್ಲ ಅಂದರೆ ದೋಸೆ ಅಕ್ಕಿ ಹಾಕ್ಕೋಬೋದು. 1.5 ಗ್ಲಾಸು ನಾವು ಹೆಂಗೆ ಪರ್ಫೆಕ್ಟಾಗಿ ಮೆಷರ್ಮೆಂಟ್ ತೊಗೋಬೇಕಂದ್ರೆ ಇದು ಒಂದು ಅಂದರೆ ಅದು ಒಂದು, ಹಂಗೆ ಲೆಕ್ಕ. ಈ 1/4 ಗ್ಲಾಸ್ಗೂ ಒಂದು ಸ್ವಲ್ಪ ಜಾಸ್ತಿ ಉದ್ದಿನಕಾಳು, 1 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ, 1 ಹಿಡಿ ಅವಲಕ್ಕಿ. ಇದಕ್ಕೆ ನಾವು ಅನ್ನನೂ ಹಾಕ್ಬಿಡ್ತೀವಿ, ಅದೊಂಥರ ಇರುತ್ತೆ. ಮೆಂತ್ಯ ಒಂದು ಅರ್ಧ ಸ್ಪೂನು. ಸಬ್ಬಕ್ಕಿ ಅವಲಕ್ಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಅನ್ನ ಮಧ್ಯಾಹ್ನ ಮಾಡಿರೋ ಅನ್ನ ಇದ್ದರೆ ಅದು 1 ಹಿಡಿ ಹಾಕಿ ರುಬ್ಕೋಬೋದು ಬೇಕಾದರೆ. ಅದು ಮೆಷರ್ಮೆಂಟ್ ಕ್ಲೀನಾಗಿ ಹಾಕಬೇಕು, ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ಮೆಷರ್ಮೆಂಟ್ ಕ್ಲೀನಾಗಿ ಹಾಕಿ ನೀವು ಮಾಡ್ಬೋದು. ಈಗ ಕ್ಲೀನಾಗಿ ಇದನ್ನು ಒಂದು 4-5 ಸರ್ತಿ ತೊಳೆದ್ಬಿಟ್ಟು ಒಂದು 5ರಿಂದ 6 ಅವರ್ ನೆನೆ ಹಾಕಬೇಕು. ಈಗ ಎಲ್ಲ ತೊಳೆದಿದ್ದಾಯಿತು. ಈ ನೀರು ಚೆಲ್ಲಿಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ನೀರು ಹಾಕ್ತೀನಿ. ಇದೊಂದು ಸ್ವಲ್ಪ ಜಾಸ್ತಿನೇ ಹುಳಿ ಬರಬೇಕು, ಅದರಿಂದ ಬೇಗ ನೆನೆ ಹಾಕ್ಬಿಡಿ ನೀವು. 5ರಿಂದ 6 ಅವರ್ ಮೇಲೆ ನಂತರ ಪರವಾಗಿಲ್ಲ. ಈಗ ನೀರು ಹಾಕಿ ಒಂದು ಕಡೆ ಸೈಡಿಗೆ ಇಟ್ಬಿಡಿ, ಒಂದು 6 ಗಂಟೆ ಆಗಲಿ. ನಾನೀಗ ಮಧ್ಯಾಹ್ನ ಒಂದು 12 ಗಂಟೆಗೆ ನೆನೆ ಹಾಕಿದ್ದೀನಿ. ಒಂದು 8-9 ಗಂಟೆ ಆಗಿದೆ. ಈಗ ಲೇಟಾಗಿ ರುಬ್ತಾಯಿದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು. ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲಿ ಹಾಕ್ಕೊಳ್ಳಿ. ಗ್ರೈಂಡ್ರ್ ಲೇಟ್ ಆಗುತ್ತಂತ ನಾನು ಮಿಕ್ಸಿಯಲ್ಲೇ ಹಾಕ್ತಾಯಿದ್ದೀನಿ ಇವತ್ತು ನಿಮ್ಗೆ ತೋರ್ಸೋಕ್ಕೆ. ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು, ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ರುಬ್ಬಿದ್ದಾಯಿತು. ನನಗೆ 3 ಸರ್ತಿ ಆಯಿತು. ನಾನು ಹಾಕಿರೋ ಅಕ್ಕಿಗೆ 3 ಗ್ಲಾಸ್ ಅಕ್ಕಿ 3 ಸರ್ತಿ ಆಯಿತು. ನೋಡಿ, ನೈಸಾಗಿ ರುಬ್ಬಿದ್ದೀನಿ. ತುಂಬ ನೀರಾಗಿ ರುಬ್ಬಕ್ಕೆ ಹೋಗ್ಬೇಡಿ. ಈಗ ರುಬ್ಬಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನು ಇರೋ ಅಕ್ಕಿ ಎಲ್ಲ ರುಬ್ಬಿ ಇದರಲ್ಲೇ ಸೇರಿಸ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗೆಲ್ಲ ಅಕ್ಕಿನೂ ರುಬ್ಬಿ ನಾನು ಮುಗಿಸ್ಬಿಟ್ಟೆ. ಈಗ ಇದನ್ನು ಮಿಕ್ಸ್ ಮಾಡಿ ಇಡಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಗುಳಿ ಬರುತ್ತೆ. ಇದು ಚೆನ್ನಾಗಿ ಒಗ್ಗಿ ಮೇಲೆ ಬರಬೇಕು. ಅದು ಅಪ್ಪಮ್ಗೆ ಮಾತ್ರ ತುಂಬ ಸ್ಪೆಷಲ್. ಅಂದರೆ ಇದು ಹಿಟ್ಟು ಹುಳಿ ಬರಬೇಕು. ಅದರಿಂದ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ. ನಾನು ಸ್ವಲ್ಪನೇ ಹಾಕಿದ್ದೀನಿ. ನಾಳೆ ಭಾನುವಾರ ಒಂದು ಸ್ವಲ್ಪ ನಿಧಾನಕ್ಕೆ ಎದ್ದು ನಿಧಾನಕ್ಕೆ ಮಾಡ್ಕೋಬೋದು. ಅದರಿಂದ ನಾನು ಇದನ್ನು ಭಾನುವಾರ ಮಾತ್ರನೇ ಟ್ರೈ ಮಾಡೋದು, ಬೇರೆ ದಿವಸ ಆಗಲ್ಲ ನನ್ನಿಂದ. ಈಗ ನಾಳೆ ಬೆಳಗ್ಗೆನೇ ಇನ್ನು ಇದು ಆಯಿತು. ಬೆಳಗ್ಗೆ ಹುಳಿ ಬಂದಿದೆ ಚೆನ್ನಾಗಿ. ನಾನು 1/4 ಭಾಗನೇ ಹಾಕಿದ್ದೆ ನೋಡಿ, ಹತ್ತತ್ರ 3/4 ಭಾಗ ಬಂದಿದೆ ಮೇಲಕ್ಕೆ. ಚೆನ್ನಾಗಿ ಹುಳಿ ಬಂದಿದೆ. ಇದು ಎಷ್ಟು ಹುಳಿ ಬರುತ್ತೋ ಮೇಲಕ್ಕೆ, ಅದಕ್ಕಂತ ತುಂಬ ಹುಳಿಯಾಗಿರೋಂಗಿಲ್ಲ. ಹುಳಿ ಬರಬೇಕು. ಇದು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ತೆಗೆದಿಟ್ಬಿಟ್ಟು ಮಿಕ್ಕಿದ್ದು ಇದಕ್ಕೆ ನಾನು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು, ಒಂದು ಸ್ವಲ್ಪ ಸಕ್ಕರೆ 1 ಸ್ಪೂನ್ ಹಾಕಿದ್ದೀನಿ ಫಸ್ಟು. ಈಗ ಉಪ್ಪು, ನಿಮ್ಗೆ ಸೋಡಾ ಬೇಕಾದರೆ 1 ಪಿಂಚು ಸೇರಿಸ್ಕೊಳ್ಳಿ. ನಾನು ಸೋಡಾ ಸೇರಿಸಿಲ್ಲ. ಇದು ಹುಳಿ ಬಂದರೆ ಸೋಡಾ ಬೇಕಾಗಿಲ್ಲ. ಹುಳಿ ಕಡಿಮೆ ಇದ್ದರೆ ಒಂದು ಸ್ವಲ್ಪ ನೀವು ಸೋಡಾ ಸೇರಿಸ್ಕೊಳ್ಳಿ. ಚೆನ್ನಾಗಿ ಹುಳಿ ಬಂದಿದ್ದರೆ ಸೋಡಾ ಏನು ಬೇಕಿಲ್ಲ. ಇನ್ನೊಂದು, ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲೇಬೇಕು. ಅದರಿಂದನೇ ಫಸ್ಟೇ ನಾವು ರುಬ್ಬಬೇಕಾದ್ರೆ ಗಟ್ಟಿಯಾಗಿ ರುಬ್ಕೋಬೇಕು. ಈಗ ನೋಡಿ, ತೆಂಗಿನಕಾಯಿ ಹಾಲು ನಾನು 1 ಕಾಯಿ ತೆಗೆದು ಹಾಲು ತೆಗೆದಿಟ್ಟಿದ್ದೀನಿ.
ಇದೊಂದು ಸ್ವಲ್ಪ ನೀರಾಗೆ ನಾವು ಆಪ ಮಾಡೋಕ್ಕೆ ಕಲಿಸೋದು. ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋಣ. ನೀರಿಗೆ ಬದಲು ತೆಂಗಿನಕಾಯಿ ಹಾಲೇ ಹಾಕೋದು ಇದಕ್ಕೆ. ಇನ್ನೊಂದು ಸ್ವಲ್ಪ ನಿಮ್ಗೆ ಗಟ್ಟಿ ಇತ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಗುಳಿ ಒಂದು ಸ್ವಲ್ಪ ಕಡಿಮೆ ಬಂದಿದೆ ಅಂದರೆ ಒಂದು ಪಿಂಚು ನೀವು ಅಡುಗೆ ಸೋಡಾ ಸೇರಿಸ್ಕೋಬೋದು. ನಾನು ಸೇರಿಸಿಲ್ಲ, ಬೇಕಾದರೆ ಸೇರಿಸ್ಕೋಬೋದು, ತೊಂದರೆ ಏನಿಲ್ಲ. ಫ್ರೆಂಡ್ಸ್, ಆಪಮ್ ಹಿಟ್ಟು ರೆಡಿಯಾಗಿದೆ ನೋಡಿ. ನೀರಾಗಿ ಎಷ್ಟು ನೀರಿದೆ ಅಂತ ನೀವೇ ನೋಡ್ಕೊಳ್ಳಿ. ತೆಳುವಾಗೇ ಇರಬೇಕು. ಇದೊಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ನೀರಂದರೆ ತೆಂಗಿನಕಾಯಿ ಹಾಲು. ಈಗ ನಾನು ಒಂದು ಕಡೆ ನಾನ್ ಸ್ಟಿಕ್ ಬಾಣಲೆ ಇಟ್ಟಿದ್ದೀನಿ. ಕಬ್ಬಿಣದ್ದು ಚೆನ್ನಾಗಿರುತ್ತೆ. ನಾನು ನಾನ್ ಸ್ಟಿಕ್ಕಲ್ಲೇ ಮಾಡ್ತಾಯಿದ್ದೀನಿ. ಕಬ್ಬಿಣದಂದರೆ ದೊಡ್ಡದಾಗಿದೆ, ಅದರಿಂದ ನಾನ್ ಸ್ಟಿಕ್ಕಲ್ಲೇ ಮಾಡ್ತೀನಿ ಆಪಮ್ಮು. ಫಸ್ಟು ಎಣ್ಣೆ ಹಾಕಿ ಬಟ್ಟೆ ಹಾಕಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು. ಫಾಸ್ಟಲ್ಲೆಲ್ಲ ಇಡಬಾರ್ದು ಇದನ್ನು. ನಾನು ದೊಡ್ಡ ಸೌಟೆ ತೊಗೊಂಡಿದ್ದೀನಿ. ಇದು ನಿಮ್ಗೆ ಸುಮ್ಮನೆ ಶೇಕ್ ಮಾಡಬೇಕು ಅಷ್ಟೇ. ನಿಮಗೆ ಇಡ್ಲಿ ಥರ ಬರುತ್ತೆ ಮಧ್ಯದಲ್ಲಿ. ಅದು ಇಡ್ಲಿ ಥರ ಇನ್ನೂ ದಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಹಿಟ್ಟು ಸೇರಿಸ್ಕೋಬೋದು. ಈಗ ಎಣ್ಣೆ ಒಂದು ಸ್ವಲ್ಪ ಬಿಟ್ಕೊಳ್ಳಿ ಸುತ್ತಲೂ. ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟೇ ಮಾಡಬೇಕು. ಒಂದು 5 ನಿಮಿಷ ಆಗುತ್ತೆ. ಒಂದು ಆಪ ಮಾಡೋಕ್ಕೆ 5 ನಿಮಿಷ ಆಗುತ್ತೆ. ಯಾಕಂದರೆ ಇದೊಂದು ಸ್ವಲ್ಪ ಲೇಟೇ. ನಾವು ಲೋ ಮೀಡಿಯಮ್ ಫ್ಲೇಮ್ಗೆ ಇರ್ತೀವಲ್ಲ, ಅದರಿಂದ ಲೇಟು. 5 ನಿಮಿಷ ಆದಮೇಲೆ ನೀವು ತೆಗೀರಿ. ಇದು ಮುಚ್ಚಳ ಗೊತ್ತಾಗುತ್ತೆ ನಿಮ್ಗೆ. ಚೆನ್ನಾಗಿ ಬೆಂದಿರುತ್ತೆ ನೋಡಿ, ಬೆಂದಿದೆ. ಇನ್ನೊಂದು ಸ್ವಲ್ಪ ಹುಳಿ ಬಂದರೆ ಇನ್ನೂ ಸಣ್ಣ ಬರುತ್ತೆ. ಇದು ನಮ್ಮ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಈಗ ಚಳಿ ಇದೆಯಲ್ಲ, ಅದರಿಂದ ಒಂದು ಸ್ವಲ್ಪ ಕಡಿಮೆನೇ. ಇನ್ನು ಬೇಸಿಗೆಯಲ್ಲಿ ಮಾಡಿದ್ರೆ ಬೇಗ ಹುಳಿ ಬರುತ್ತೆ. ಇನ್ನೂ ಚೆನ್ನಾಗಿ ಹಂಗೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ. ಈಗಲೇ ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗೂ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಆಪಮ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಸೈಡ್ ಡಿಶಾಗಿ ತೆಂಗಿನಕಾಯಿ ಹಾಲು. ಅದಕ್ಕೆ ಕಾಂಬಿನೇಷನ್ ಏನಿಲ್ಲ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಲು ಮಧ್ಯದಲ್ಲಿ ಬಿಟ್ಕೊಂಡು ನಾವು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಕಡಲೆಕಾಳು ಚೆನ್ನ ಕುರ್ಮ ಮಾಡೋದು ಚೆನ್ನಾಗಿರುತ್ತೆ. ಮತ್ತು ವಡಗರಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಚಟ್ನಿ, ಅದರ ಕಾಂಬಿನೇಷನ್ ತೆಂಗಿನಕಾಯಿ ಹಾಲು, ಕಡಲೆಕಾಳು ಕುರ್ಮ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬೇಳೆ ಸಾರು ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಆಪಮ್ ರೆಡಿ ಆಯಿತು. ಅದಕ್ಕೆ ತೆಂಗಿನಕಾಯಿ ಹಾಲು, ನಾನು ಇವತ್ತು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಅದು ಸಣ್ಣ ಈರುಳ್ಳಿ ಟೊಮೊಟೊ ಚಟ್ನಿ, ಟೇಸ್ಟು ಚೆನ್ನಾಗಿರುತ್ತೆ. ಇವತ್ತು ನಾನು ಕುರ್ಮ ಮಾಡಿಲ್ಲ ನೋಡಿ. ತುಂಬ ಸಾಫ್ಟಾಗಿ ಬಂದಿದೆ, ಗರಿ ಗರಿಯಾಗೂ ಇದೆ. ಇನ್ನೊಂದು ಸ್ವಲ್ಪ ಹುಳಿ ಬಂದರೆ ಇನ್ನೂ ಗರಿ ಗರಿಯಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ.